ग्रीव साध साध सब नेक हैं, आप अपनी ठोरी। जो सतलोक ले जावेंगे वो साधु कोई और। ಈಗ ಪ್ರತಿಯೊಂದು ಒಂದೊಂದು ಶಬ್ದದ ಅರ್ಧ ರಿಚಕ, ಅರ್ಧ ರಿಚಕಾದ ಅಂದರೆ ಅರ್ಧ ಪಂಕ್ತಿಯ ಸಾಲಿನ ಬೇರೆ ಬೇರೆ ಬಹಳ ಗೂಢ ರಹಸ್ಯವಿದೆ. ಇದರಲ್ಲಿ ಏನು ಹೇಳಿದೆ ಅಂದರೆ, ಆ ಗೀತೆಯ ಅಧ್ಯಾಯ ಸಂಖ್ಯೆ 18 ಶ್ಲೋಕ ಸಂಖ್ಯೆ 66ರಲ್ಲಿ ಹೇಳಿದೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ್, ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷ್ಯಾಮಿ ಮಾ ಶುಚಃ. ಈಗ ನಾವು ಏನು ಮಾಡುತ್ತಿದ್ದೆವು? ಓಂ ನಾಮದ ಆ ಸಾಧನೆಯನ್ನು ಮಾಡಿ ಭಕ್ತಿ ಮಾಡಿದ ಆ ಸಂಪಾದನೆ ಏನಿತ್ತು ಅದರದು ನಾವು ಎಲ್ಲಿ ದುರುಪಯೋಗ ಮಾಡುತ್ತಿದ್ದೆವು? ನಾವು ಬ್ರಹ್ಮಲೋಕಕ್ಕೆ ಹೋಗುತ್ತಿದ್ದೆವು. ಮತ್ತು ಬ್ರಹ್ಮಲೋಕ, ಇದನ್ನು ತಿಳಿಯಿರಿ, ಬಹಳ ದೊಡ್ಡ ಧನವಂತ ಜನರ ಹೋಟೆಲ್ ಅದಾಗಿದೆ. ಅಲ್ಲಿ ಎಲ್ಲ ಅಸಂಬದ್ಧ ಕೆಲಸಗಳು, ಕುಣಿತ, ಹಾಡು, ಎಲ್ಲ ರೀತಿಯ ಬಹಳ ಎಷ್ಟು ಪ್ರಕಾರಗಳ, ಅಂದರೆ ಅವು ಎಲ್ಲೂ ಲಭ್ಯವಿಲ್ಲದ್ದು ಈ ಬ್ರಹ್ಮಾಂಡದಲ್ಲಿ. ಈ ಅಸಂಬದ್ಧಗಳೆಲ್ಲ ಬ್ರಹ್ಮಲೋಕದಲ್ಲಿದೆ. ಮತ್ತಲ್ಲಿ ಬಹಳ ಸಮಯ ತನಕ ಈ ಓಂ ನಾಮದ ಜಪದಿಂದ ಬಹಳ ಸಮಯ ತನಕ, ಹಲವಾರು ಸಾವಿರ ಯುಗಗಳ ತನಕ ಅಲ್ಲಿ ಈ ಜೀವಾತ್ಮ ಕೆಟ್ಟ ಕೆಲಸ ಮಾಡುತ್ತಾ ಇರುತ್ತಾನೆ, ಆನಂದ ಪಡೆಯುತ್ತಾ ಇರುತ್ತಾನೆ. ಮತ್ತು ಯಾವಾಗ ಇವನ ಪುಣ್ಯದ ಸಂಪತ್ತು ಸಮಾಪ್ತಿಯಾಗುತ್ತದೆ, ನಂತರ ಇವನಿಗೆ ಕತ್ತೆಯಾಗಿಸಿ ಬಿಟ್ಟು ಬಿಡ್ತಾನೆ ಈ ಕಾಲನ್ನು. ಈಗ ಏನು ಹೇಳ್ತಾರೆ? ओम आनंदी लहर है रंग होरी हो, ये सोहम मुक्ता संधि राम रंग होरी हो. ಅಂದರೆ ಆ ಸತ್ಯನಾಮದಲ್ಲಿ 2ನೇ ಮಂತ್ರವೇನಿದೆ, ಇದು ಮೋಕ್ಷವನ್ನು ಮಾಡಿಸುವ ಸಂಧಿಯಾಗಿದೆ. ಮತ್ತು ನಂತರ ಏನು ಹೇಳ್ತಾರೆ? ಈ ಸತ್ಯನಾಮದ ಎಷ್ಟು ಬೆಲೆ ಇದೆ ಈ 2 ಮಂತ್ರದ್ದು? ಏಕೆಂದರೆ ಕೇವಲ ಓಂ ನಾಮದ ಜಪವನ್ನು ಮಾಡುವುದರಿಂದ ಇದರ ಅನ್ಯ ಫಲ ಸಿಗುತ್ತದೆ. ಮತ್ತು ಇದು 2 ಅಕ್ಷರದ್ದಾಗಿ ಸತ್ಯನಾಮವಾಗುತ್ತದೆ. ಸತ್ಯನಾಮವಾಗುತ್ತದೆ ಓಂ ಮತ್ತು ತತ್ ಸಾಂಕೇತಿಕ ಆಗಿರುವುದು. ಇದರದು ಮತ್ತು ಬೇರೆ ರೀತಿಯಲ್ಲಿ ವ್ಯವಸ್ಥೆಯಾಗುತ್ತದೆ. ಅಂದರೆ ನಾವು ಓಂ ನಾಮದ ಪುಣ್ಯದ ಸಂಪತ್ತನ್ನು ಕಾಲನಿಗೆ ಕೊಡುತ್ತೇವೆ. ಇದರ ಆನಂದವನ್ನು ನಾವು ಪ್ರಾಪ್ತಿಗೊಳಿಸಲಾರೆವು. ನಾವು ನಮ್ಮ ಸಂಪತ್ತಿಯನ್ನು ನಾಶ ಮಾಡಲಾರೆವು. ನಂತರ ಅದರ ಪ್ರತಿಫಲವಾಗಿ ಇವನು ನಮ್ಮನ್ನು ಇಲ್ಲಿಯ ಬಾಡಿಗೆಯನ್ನು ಪಡೆದು ಬಿಟ್ಟುಬಿಡುವನು. ಅಂದರೆ ಈ ಕಾಲನು ತಪ ಮಾಡಿ ಪ್ರಭುವಿನಿಂದ, ಪರಮೇಶ್ವರ ಕಬೀರ್ ದೇವರಿಂದ ಈ ಎಲ್ಲ ಬ್ರಹ್ಮಾಂಡಗಳನ್ನು ಪಡೆದಿದ್ದಾನೆ. ಮತ್ತು ಈ ಪೃಥ್ವಿ ಸ್ವತಃ ತಿರುಗುತ್ತಿದೆ, ನಡೆಯುತ್ತಿದೆ. ಇಡೀ ದಿನ ಹಗಲು ರಾತ್ರಿ ನಡೆಯುತ್ತಿದೆ ಇದು. ಮತ್ತು ಇದರಲ್ಲಿ ಎಷ್ಟು ಅನುಕೂಲತೆಗಳಿವೆ! ತಿನ್ನುವ, ಕುಡಿಯುವ, ಸ್ನಾನದ, ತೊಳೆಯುವ ಅಂತೆ ಯಾರಾದರೂ ವಿಮಾನದಲ್ಲಿ ಹೋಗುತ್ತಾನೆ, ಆವಾಗ ಅಲ್ಲಿ ಅದರೊಳಗೆ ಎಲ್ಲ ವ್ಯವಸ್ಥೆಗಳಿರುತ್ತವೆ. ಲ್ಯಾಟ್ರಿನ್, ಬಾತ್ರೂಮ್, ಅಲ್ಲಿ ತಿನ್ನುವ, ಕುಡಿಯುವ ಎಲ್ಲ ವಸ್ತುಗಳು ಲಭ್ಯವಿರುತ್ತವೆ. ಆದರೆ ಅದರ ಬಾಡಿಗೆ ಬಹಳಷ್ಟಿರುತ್ತದೆ. ಹಾಗಾದರೆ ಪುಣ್ಯಾತ್ಮರೇ, ಹೀಗೆ ನಾವು ಈ ಕಾಲನ ಇದರಲ್ಲಿ ಕುಳಿತೆವು ವಿಮಾನದಲ್ಲಿ. ಮತ್ತು ಯಾವ ಸಂಪತ್ತಿಯನ್ನು ನಾವು ತಂದಿದ್ದೆವು ಅದು ಮುಗಿಯಿತು. ಈಗ ನಮ್ಮ ಮೇಲೆ ಸಾಲ ಇಡಲಾಯಿತು. ನಮ್ಮ ಮೇಲೆ ಇವನ ಬಹಳ ದೊಡ್ಡ ಸಾಲವಾಯಿತು. ಇದರ ಆಧಾರದಿಂದ ನಾವು ಓಂ ನಾಮದ ಸಂಪಾದನೆ ಕೂಡ ಮಾಡುತ್ತೇವೆ. ಆಗ ನಾವು ಇವನದೇ ಹೋಟೆಲಲ್ಲಿ, ಸ್ವರ್ಗದಲ್ಲಿ, ಮಹಾಸ್ವರ್ಗದಲ್ಲಿ ಕುಳಿತು, ಬ್ರಹ್ಮಲೋಕದಲ್ಲಿ ಕುಳಿತು ನಾಶಗೊಳಿಸುತ್ತೇವೆ. ಮತ್ತು ನಾವು ಬಹಳಷ್ಟು ಋಣಿಯಾದೆವು ಇವನಿಗೆ. ಮತ್ತು ಈ 2 ಮಂತ್ರದ ಸತ್ಯನಾಮದ ಜಪದಿಂದ ಹೇಗೆ ನಾವು ಇವನಿಂದ ಋಣಮುಕ್ತವಾಗುವೆಂದರೆ, ಇದರ ಇಷ್ಟು ಸಂಪಾದನೆ, ಆ ವಿಧಿ ಏನಿದೆ ಇದರ ಸ್ಮರಣೆಯದು, ಇದು ಬಹಳ ಬಲಿಷ್ಠವಾಗಿದೆ. ಮತ್ತು ಇಂತಹ ಸಾಧನೆ ಮಾಡುವುದರಿಂದ ಇದು ಬಹಳ ಅಧಿಕ. ಒಂದೇ ಸ್ಮರಣೆಯಿಂದ ಬಹಳ ಸಂಪಾದನೆ ಆಗುತ್ತದೆ. ಮತ್ತು ನಾವು ಜೀವನ ಪರ್ಯಂತ ಸ್ಮರಣೆ ಮಾಡಿದಾಗ ನಾವು ಇಲ್ಲಿಂದ ಹೊರಡಲು ಯೋಗ್ಯರಾಗುತ್ತೇವೆ. ಇದನ್ನು ತಿಳಿಯಬೇಕು. ಮತ್ತು ನಮ್ಮ ಮೇಲೆ ಎಷ್ಟೊಂದು ಸಾಲವಿದೆ ಕಾಲನದು. ಕಾಲನ ಈ ವಿಮಾನದಲ್ಲಿ ಕುಳಿತು ನಾವು ತಿರುಗಾಡುತ್ತಿದ್ದೇವೆ, ಇಲ್ಲೇ ತಿನ್ನುತ್ತಿದ್ದೇವೆ, ಕುಡಿಯುತ್ತಿದ್ದೇವೆ, ಇಲ್ಲೇ ಸ್ನಾನ ಮಾಡುತ್ತಿದ್ದೇವೆ, ತೊಳೆಯುತ್ತಿದ್ದೇವೆ. ನಮ್ಮ ಮೇಲೆ ಬಹಳ ಸಾಲ ಉಂಟಾಗಿದೆ. ಆದರೆ ಭಯಪಡುವ ಅವಶ್ಯಕತೆ ಇಲ್ಲ. ಈ ದಾಸನಿಂದ ಉಪದೇಶ ಪಡೆದು ವರ್ತಮಾನದಲ್ಲಿ ಪೃಥ್ವಿ ಮೇಲೆ 21 ಬ್ರಹ್ಮಾಂಡದಲ್ಲಿ ಯಾರೂ ನಾಮ ನೀಡುವವರಿಲ್ಲ. ಸತ್ಯನಾಮ
ಈ ಸತ್ಯನಾಮದ ಅವರ ಬಳಿ ಜ್ಞಾನ ಕೂಡ ಇಲ್ಲ. ಮತ್ತು ಒಂದೊಮ್ಮೆ ಈ ದಾಸನಿಂದ ಕೇಳಿ ಯಾರಾದರೂ ಸ್ವತಃ ಉಚ್ಚಾಟ ಮಾಡಿ ನಾಮ ನೀಡಲು ತೊಡಗಿದರೆ ಅವನು ಮಹಾಶತ್ರುವಾಗಿದ್ದಾನೆ ತಮಗೆ. ಹಾಗೆ ಈ ರೀತಿ ನಾಮವನ್ನು ಪಡೆದು ಸ್ಮರಣೆಯನ್ನು ಮಾಡಲು ಪ್ರಾರಂಭಿಸಿ. ಭಯಪಡಬೇಡಿ, ಬಹಳ ಸುಲಭದಲ್ಲಿ ತಾವು ಸಾಲಮುಕ್ತರಾಗಿ ಹೋಗುವಿರಿ. ಎಷ್ಟು ಮೌಲ್ಯವಿದೆ ಈ ಶ್ವಾಸದ ಸ್ಮರಣೆಯದ್ದು, ಸತ್ಯನಾಮದ ಸ್ಮರಣೆಯದ್ದು. ಸಾರನಾಮದಂತೂ ಹೇಳಲೇನಿದೆ, ಅದಂತೂ ಹೇಳ್ತಾರೆ ಅಂತೆಯೇ, ಅದರ ಬಗ್ಗೆ ಹೇಳುವುದೇ ಬೇಡ. ಆದರೆ ಈ 2 ಮಂತ್ರದ ಜಪದ್ದು ಕೂಡ ಎಷ್ಟು ಸಂಪಾದನೆ ಇದೆ. सतनाम पालड़े रंग होरी हो, 14 लोक चढ़ावे राम रंग होरी हो, 3 लोक पास अंग धरे रंग होरी हो, तो ना तुले तुलाया राम रंग होरी हो. ಈಗ ಏನು ಹೇಳ್ತಾರೆ? ಮೊದಲು ಹಳೆಯ ಸಿಸ್ಟಮ್ ಆಗಿರ್ತಿತ್ತು. ಒಂದು ತಕ್ಕಡಿ ಇರುತ್ತಿತ್ತು, ಹೀಗೆ ಕೋಲಿಗೆ ಕಟ್ಟುತ್ತಿದ್ದರು ಮೇಲೆ. ಅದರ ಸೆಂಟರ್ನಲ್ಲಿ ಭದ್ರವಾಗಿ ಹಿಡಿಯಲು ಒಂದು ಹಗ್ಗವನ್ನು ಕಟ್ಟಿರುತ್ತಿದ್ದರು ಗೋಲಾಗಿ. ಮತ್ತು ಆ ಕೋಲಿನ 2 ತುದಿಗಳಲ್ಲಿ ಹಗ್ಗ ಕಟ್ಟಿ ಒಂದು ತಟ್ಟೆ ಅಂಥದ್ದನ್ನು ಕಟ್ಟುತ್ತಿದ್ದರು ಲೋಹದ್ದು. ಈಗಂತೂ ಬಹುಶಃ ಇಲ್ಲದಿರಬಹುದು ಊರುಗಳಲ್ಲಿ, ಪಟ್ಟಣಗಳಲ್ಲಿ. ಆ ಹಿಂದಿನ ಕಾಲದ ತಕ್ಕಡಿಗಳನ್ನು ನಾವು ಬಹಳ ನೋಡಿದ್ದೇವೆ. ಹಾಗೆ ಆ ತಕ್ಕಡಿಯಿಂದ, ಅದರಿಂದ ಈ ವ್ಯಾಪಾರಿ ಜನರು ಒಪ್ಪಂದವನ್ನು ಮಾಡಿಕೊಳ್ಳುತ್ತಿದ್ದರು. ನಮ್ಮ ಮನೆಗಳಿಂದ ಗೋಧಿ, ದವಸ ಧಾನ್ಯ ತೂಕ ಹಾಕಲು ಬರುತ್ತಿದ್ದರು. ರೈತ ಪರಿವಾರದಲ್ಲಿ ಜನ್ಮವಾಗಿತ್ತು ದಾಸನದು. ಏನು ಮಾಡುತ್ತಿದ್ದರು ಅಂದರೆ, ಕಡಲೆಕಾಯಿ ಕೊಳ್ಳಲು ಅಥವಾ ಗೋಧಿ ತೂಕ ಹಾಕಲು ಇರುತ್ತಿತ್ತು, ಅಥವಾ ಬೆಲ್ಲ, ಸಕ್ಕರೆ ತೂಕ ಹಾಕಲು ಇರುತ್ತಿತ್ತು. ಆಗ ತಕ್ಕಡಿಯನ್ನು ಮೊದಲು ತೋರಿಸ್ತಿದ್ರು ಮಾಲೀಕನಿಗೆ. ಅಂದರೆ, ನೋಡು, ತಕ್ಕಡಿಯಲ್ಲಂತೂ ಯಾವ ಕೊರತೆಯೂ ಇಲ್ಲ ತಾನೆ. ಒಂದೊಮ್ಮೆ ಅದರಲ್ಲಿ ಯಾವುದಾದರೂ ಸ್ವಲ್ಪ ಕೊರತೆ ಇದ್ದರೆ, ಯಾವ ಸಾಮಾನು ತೂಗಿಸಲಿತ್ತೋ ಕೊಳ್ಳಲಿತ್ತೋ ಅದರಿಂದಲೇ 1 ಮುಷ್ಟಿ ಗೋಧಿ ಎತ್ತಿ ಅಂತೆಯೇ ಗೋಧಿ ತೂಕ ಹಾಕಲಿದ್ದರೆ, ಮತ್ತು ಯಾವ ಕಡೆ ಅಂದರೆ ಅನ್ಬ್ಯಾಲೆನ್ಸ್ ಆಗಿರುತ್ತದೋ, ಅಂದರೆ ಯಾವ ಕಡೆ ತಟ್ಟೆ ಮೇಲಿರುತ್ತದೋ ಅದರಲ್ಲಿ ಗೋಧಿಯನ್ನು ಹಾಕುತ್ತಿದ್ದರು 1 ಮುಷ್ಟಿ. ಮತ್ತದು ಸಮವಾಗುತ್ತಿತ್ತು, ಅದರಲ್ಲಿ ಡಿಫೆಕ್ಟ್ ಇರ್ತಿರಲಿಲ್ಲ. ಮತ್ತು ನಂತರ ಅದೇ ಸೈಡಲ್ಲಿ ತೂಕದ ಕಲ್ಲುಗಳನ್ನು ಇಡ್ತಿದ್ರು, ತೂಕದ ಕಲ್ಲುಗಳು. ಮತ್ತು 2ನೇ ತಟ್ಟೆಯಲ್ಲಿ ತೂಕವನ್ನು ಹಾಕಿ ಅವರು ಒಪ್ಪಂದ ಮಾಡಿಕೊಳ್ತಿದ್ರು, ತೂಕ ಮಾಡ್ತಿದ್ರು ಮತ್ತವರು. ಮತ್ತು ಆ ಸ್ವಲ್ಪವೇ ಹಾಕಿದ್ದ ಧಾನ್ಯದ ಮುಷ್ಟಿ, ಅದನ್ನು ಪಾಸಂಗ್ ಎನ್ನುತ್ತಿದ್ದರು. ಅದರಲ್ಲಿ ಡಿಫೆಕ್ಟ್ ಇದ್ದರೆ ತಕ್ಕಡಿಯಲ್ಲಿ ಪಾಸಂಗ್ ಎನ್ನುತ್ತಿದ್ರು. ಆ ಪಾಸಂಗನ್ನು ಸರಿಪಡಿಸಲು ಸ್ವಲ್ಪವೇ ಗೋಧಿ ಹಾಕುವುದು. ಆ ಗೋಧಿಯಂತೂ ತಿಳಿಯಿರಿ, ಯಾವುದು ಯೂಸ್ ಇಲ್ಲ, ಅದರದು ಒಪ್ಪಂದವಿಲ್ಲ, ಅದು ಬೇರೆಯೇ ಒಪ್ಪಂದದಿಂದ ಹೊರಗಿರುತ್ತದೆ. ಮತ್ತು ಒಪ್ಪಂದದ ನಂತರ ಬೇರೆಯೇ ತೂಕವನ್ನು ಹಾಕುತ್ತಿದ್ದರು. ಅದಕ್ಕಾಗಿ ಏನು ಹೇಳ್ತಾರೆ, ಒಂದು ಮಂತ್ರ ಶ್ವಾಸ ಉಚ್ಛ್ವಾಸದ ಪೂರ್ಣ ವಿಧಿಯಿಂದ ದಾಸನಿಂದ ಉಪದೇಶವನ್ನು ಪಡೆದು, ಅಂದರೆ ಪರಮ ಸಂತನಿಂದ 1 ಬಾರಿಯ ಸ್ಮರಣೆಯನ್ನು ಮಾಡಿದರೆ ಎಷ್ಟು ಬೆಲೆ ಇದೆ ಅಂದರೆ, ಸತನಾಮ ಪಾಲಡೆ ರಂಗ ಹೋರಿ ಹೋ. ಮತ್ತು 2ನೇ ತಟ್ಟೆಯಲ್ಲಿ, 1 ತಟ್ಟೆಯಲ್ಲಂತೂ 1 ಸ್ಮರಣೆಯ ಬೆಲೆ ಇಟ್ಟು ಶ್ವಾಸ ಉಚ್ಛ್ವಾಸದ್ದು, ಸತ್ಯನಾಮದ 2 ಮಂತ್ರಗಳದ್ದು 1. ಮತ್ತು ಇನ್ನೊಂದೆಡೆ 14 ಲೋಕ, ಅದರಲ್ಲಿ ಬ್ರಹ್ಮನ ಲೋಕ, ವಿಷ್ಣು ಲೋಕ ಮತ್ತು ಶಿವನ ಲೋಕ ಮತ್ತು ದುರ್ಗೆಯ ಲೋಕ, ಬ್ರಹ್ಮಲೋಕ, ಕೆಳಗೆ ಈ ಪಾತಾಳ, ಅತಳ ಇತ್ಯಾದಿ ಈ ಎಲ್ಲ ಲೋಕ. ಈ 14 ಲೋಕಗಳನ್ನು ಒಂದೆಡೆ ಇಡಿ. ಅಂದರೆ ಈ ಇಡೀ ಬ್ರಹ್ಮಾಂಡವೆಂದು ತಿಳಿಯಿರಿ. और 3 लोक, ಸ್ವರ್ಗಲೋಕ, ಈ ಪೃಥ್ವಿಲೋಕ ಮತ್ತು ಕೆಳಗೆ ಪಾತಾಳ ಲೋಕ. ये 3 लोक पासंग धरे रंग होरी हो. ಈ 3 ಲೋಕಗಳು, ನಾವಂತೂ ಒಂದು ಚಿಕ್ಕ ಊರಿನ ಸರಪಂಚರಾದರೆ ಅಷ್ಟರಲ್ಲೇ ಉಬ್ಬಿ ಹೋಗುತ್ತೇವೆ. MLA ಆದರೆ ಜಂಬ ಕೊಚ್ಚಿಕೊಳ್ಳುವರು. ಮಂತ್ರಿ, ಮುಖ್ಯಮಂತ್ರಿ ಆದರಂತೂ ಅಷ್ಟೇ, ಹೇಳೋದೇನು ಗೊತ್ತಿಲ್ಲ, ಏನಾಗಿ ಬಿಡುತ್ತಾರೆ. ಪರಮಾತ್ಮ ಹೇಳುತ್ತಾರೆ, ಮಕ್ಕಳಾಟವಾಗಿದೆ ಇದಂತೂ. ಆಟಿಕೆಗಳಿಂದ ಆಡಿಸ್ತಿದ್ದಾನೆ ಕಾಲ ನಿಮ್ಮನ್ನು, ಮತ್ತು ನಿಮ್ಮದೇ ಪುಣ್ಯವನ್ನು ಇಲ್ಲಿ ನಾಶಪಡಿಸಿ ನಿಮ್ಮ ಕರ್ಮವನ್ನು ಬಿಗಡಾಯಿಸುತ್ತಿದ್ದಾನೆ. ಮತ್ತು ಈ ಸತ್ಯನಾಮದಲ್ಲಿ ಇಷ್ಟು ಶಕ್ತಿ ಇದೆ, ಇಷ್ಟು ಬೆಲೆ ಇದೆ. 3 ಲೋಕ, ಪೃಥ್ವಿ, ಸ್ವರ್ಗ ಮತ್ತು ಪಾತಾಳವಂತೂ ಖಂಡಿತ ಯೂಸ್ಲೆಸ್. ಅವನ್ನು ಪಾಸಂಗದ ಸ್ಥಾನದಲ್ಲಿಟ್ಟು ಬಿಡಿ. सतनाम पालड़े रंग होरी हो, 14 लोक चढ़ावे राम रंग होरी हो, 3 लोक पासंग धरे रंग होरी हो, तो ना तुले तुलाया राम रंग होरी हो. ओम सोहम सार सत उपदेश है रंग होरी हो.
गरीबदास लौलीन है रंग होरी हो, गरीबदास लौलीन है रंग होरी हो, आवागमन न्यवार राम रंग होरी हो। ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.